ರೆಸ್ಟ್ ಹಿಡಿದ್ಬಿಟ್ಟಿದೆ ಗಾಡಿ ತೊಗೊಂಡು ಒಂದೇ ಒಂದು ವಾರಕ್ಕೆ. ಇಲ್ಲಿ ನೋಡಿ, ಇದು ಮೊನ್ನೆನೇ ತೊಗೊಂಡಿದ್ದು ಗಾಡಿ, ಲಾಸ್ಟ್ ವೀಕು. ಈ ಥರ ರೆಸ್ಟ್ ಬಂದುಬಿಟ್ಟಿತ್ತು, ಅದಕ್ಕೆ ತೋರಿಸ್ದೆ, ಬನ್ನಿ ಚೇಂಜ್ ಮಾಡ್ಕೊಡ್ತೀನಿ ಅಂದು. ಇದು 3ನೇ ದಿನಕ್ಕೆ ಬಂದಿತ್ತು. ನಾನೇ ಇಲ್ಲಿ ಗಂಧಾಗಿಂದ ಹಚ್ಚಿರ್ತಾರೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ. ಗಂಧ ಅಲ್ಲ, ಆಮೇಲೆ ವೆಸ್ಟು ಅಂತ ಗೊತ್ತಾಯಿತು. 75,000 ಓಡಿಸಿದ್ದೀನಿ. ಒಂದು ದಿನ ಒಂದು ನೆಟ್ಟು ಯಾವುದು ರೆಸ್ಟ್ ಹಿಡಿದಿಲ್ಲ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಗಾಡಿ ಯಾವ ಥರ ಆಗಿದೆ ಅಂತ ಒಂದು ವಾರ ಆದಮೇಲೆ. ಸೊ ಗಾಡಿ ಬಗ್ಗೆನೇ ಇವತ್ತು ಕಂಪ್ಲೀಟ್ ವೀಡಿಯೋ. ಸೊ ತಮ್ಮನೇಲಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ 100%. ನಾನೇನು ಬೇರೆದೆಲ್ಲ ಹೇಳೋದಿಲ್ಲ, ಏನಾಗಿದೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಒಂದೆರಡು ನಿಮಿಷ ಕೋಲ್ಡ್ ಸ್ಟಾರ್ಟ್ ಮಾಡಿಬಿಡೋಣ ಗಾಡಿನ, ಯಾಕಂದರೆ ನಾರ್ಮಲಾಗಿ ಗಾಡಿ ಬೆಳಿಗ್ಗೆ ಫಸ್ಟ್ ಟೈಮ್ ಅಲ್ಲ ತೆಗಿತಾ ಇರೋದು. ಸೊ ಒಂದು 5 ನಿಮಿಷ ಕೋಲ್ಡ್ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾಗಿದೆ ಅಂತ. ಸೊ ರೀಸೆಂಟಾಗಿ ಒಂದು 4-5 ದಿನದಿಂದ ನೀವು ನನ್ನ ಬಗೀರನ ವೀಡಿಯೋಸ್ನ ನೋಡ್ತಾ ಇರ್ತೀರಾ. ಡೆಲಿವರಿ ತೊಗೊಂಡಿದ್ದು, PPF ಹಾಕ್ಸಿದ್ದು, ಎಕ್ಸಸೈಸ್ ಹಾಕ್ಸಿದ್ದು ಎಲ್ಲ ವೀಡಿಯೋಸು ನೋಡ್ತಾ ಇರ್ತೀರಾ. ಸೊ ಕಂಟಿನ್ಯೂಸ್ ಆಗಿ ನೋಡಬೇಕಾದ್ರೆ ನಾನು ರೀಸೆಂಟಾಗಿ ನೋಡಿದ್ದು ಈ PPF ಮಾಡಿಸಿ ತೊಗೊಬಂದು ನಿಲ್ಸಿದ್ದಿನ ನೋಡಿದೆ. ಇಲ್ಲಿ ನೋಡಿ ನಟ್ಟು, ಇವೆಲ್ಲ ನಟ್ಟುಗಳು ಅಂದರೆ ಇದೊಂದೇ ಇಷ್ಟೇ ನೆಟ್ಟು ಅನ್ಕೋತೀನಿ ನಾನು ಇದುವರೆಗೂ ಸದ್ಯಕ್ಕೆ ನೋಡೋದ್ರಲ್ಲಿ. ರೆಸ್ಟ್ ಹಿಡಿದ್ಬಿಟ್ಟಿದೆ ಗಾಡಿ ತೊಗೊಂಡು ಒಂದೇ ಒಂದು ವಾರಕ್ಕೆ. ಸೊ ಅದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಶೋರೂಮ್ ಅವ್ರು ಕಾಲ್ ಮಾಡಿದ್ದೆ. ಸೊ ಶೋರೂಮ್ ಅವ್ರು ಏನು ಹೇಳೋದು ಎಲ್ಲ ನಿಮ್ಗೆ ಹೇಳ್ತೀನಿ. ಇದು ಇನ್ನೊಂದು 2 ನಿಮಿಷ. ಬೇರೆ ಎಲ್ಲಾದರೂ ಏನಾದರೂ ಆಗಿದೆಯಾ ನೋಡ್ಕೊಬಿಡೋಣ. ಇಲ್ಲೆಲ್ಲೂ ಆಗಿಲ್ಲ. ಬೇರೆ ಯಾವುದೋ ನೆಟ್ಗಳು ಇಲ್ಲೂ ಯಾವುದಕ್ಕೂ ಆಗಿಲ್ಲ. ಇಲ್ಲೂ ಯಾವುದಕ್ಕೂ ಏನೂ ಆಗಿಲ್ಲ. ಇಲ್ಲ ಗುರು, ಅದೊಂದೇ ಒಂದು ಜಾಗ ಅನ್ಕೋತೀನಿ ಯಾವ ನೆಟ್ಗೂ ಏನೂ ಆಗಿಲ್ಲ. ಇಲ್ಲ, ಯಾವ ನೆಟ್ಗೂ ಏನೂ ಆಗಿಲ್ಲ. ಯಾವ ಬೋಲ್ಟು ಏನೂ ರೆಸ್ಟ್ ಹಿಡಿದಿಲ್ಲ. ಇದೊಂದೇ ಒಂದು ಅನ್ಕೋತೀನಿ. ನಾನು ಶೋರೂಮ್ ಅದಕ್ಕೆ ಫೋನ್ ಮಾಡಿದೆ, ಏನು ಸರ್ ಹಿಂಗೆ ಆಗೋಗಿದೆ ಗಾಡಿ ತೊಗೊಂಡು 4 ದಿನಕ್ಕೋ 5 ದಿನಕ್ಕೋ ಹಿಂಗೆ ಆಗೋಗಿದೆ, ಬೇಜಾರಾಗಲ್ವಾ ನಮಗೆ ಅಂದೆ. ಸರ್ ಇಲ್ಲ ಸರ್, ಯಾವುದೋ ಚಿಕ್ಕ ಡಿಫೆಕ್ಟಿವ್ ಪೀಸ್ ಇರಬೇಕದು, ತೊಗೊಬನ್ನಿ ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನೋಡೋಣ ಏನು ಹೇಳ್ತಾ ಶೋರೂಮಲ್ಲಿ ಅಂತ. ನಾನು ನಾರ್ಮಲಾಗಿ ಸಿಟಿಲೆಲ್ಲ ಓಡಿಸ್ಬೇಕಾ ಇಕೋ ಮೋಡ್ ಹಾಕ್ಕೊಬಿಡ್ತೀನಿ. ಸೊ ಗಾಡಿ ತೊಗೊಂಡಾಗಿಂದನೂ ಲೈಕ್ ತುಂಬ ಜನ ಚಾಸಿ ಬ್ರೇಕ್ ಆಗುತ್ತೆ ಅದು ಇದು ಅದ್ರ ಬಗ್ಗೆ ಇಶ್ಯೂ ಎಲ್ಲ ಹೇಳ್ತಾ ಇದ್ವಲ್ಲ, ಅದು ನಾನು ಬುಕ್ ಮಾಡಿ 3 ದಿನಕ್ಕೆ ಚಾಸಿ ಬ್ರೇಕ್ ಆಗೋಗಿರೋ ಇಶ್ಯೂ ಬಂದಿರೋದು. ಸೊ ತೊಗೋಬೇಕಾದ್ರೂ ಎಲ್ಲ ಹೇಳ್ತಾ ಇದ್ದು ಲೈಕ್ ಚಾಸಿ ಬ್ರೇಕ್ ಆಗುತ್ತೆ ಅದು ಇದು ಅಂತೆಲ್ಲ. ಸೊ ಚಾಸಿ ಏನಕ್ಕೆ ಬ್ರೇಕ್ ಆಯಿತು, ಚಾಸಿ ರೀಸನ್ನು ಅದೆಲ್ಲ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ಒಂದು ವೀಡಿಯೋಲಿ ಹೇಳ್ತೀನಿ ಏನಕ್ಕಾಗಿತ್ತು ಅಂತ. ಸೊ ಅದಾದಮೇಲೆ ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು, ಲೈಕ್ ಏನಪ್ಪ ಇದು ಒಂದು ಸೆಕೆಂಡ್ ಸ್ಲಾಟಲ್ಲಿ ತೊಗೋತಾ ಇದ್ದು ಈ ಥರ ಅನಿಸ್ತಾ ಇದೆಯಾ ಅಂತ. ಆಮೇಲೆ ಗೊತ್ತಾಯಿತು ಲೈಕ್ ಚಾಸಿ ಬ್ರೇಕ್ ಆಗಿದ್ದು, ಈ ಪ್ರಾಬ್ಲಮ್ ಬಂದಿರೋದೆಲ್ಲ ಫಸ್ಟ್ ಸ್ಲಾಟ್ ಹೌದು ಅಂತ. ಸೊ ಈ ಗಾಡಿ ಬಂದ್ಬಿಟ್ಟು ಸೆಕೆಂಡ್ ಸ್ಲಾಟು. ಸೊ ಅಂಥ ಏನು ಪ್ರಾಬ್ಲಮ್ ಇಲ್ಲ. ಒಳಗಡೆ ಈಗಲೂ ಪುಕ್ಕ ಅಂತ ಇರುತ್ತೆ, ಯಾಕಂದರೆ 4.5 ಲಕ್ಷ ಕೊಟ್ಟಿರ್ತೀವಿ. ನಮಗೂ ಭಯ ಆಗ್ತಿರುತ್ತೆ, ಏನಾಯ್ತಪ್ಪ ಲೈಕ್ ಒಂದು ಕಂಪ್ಲೀಟ್ ಒಂದು ಡ್ರೀಮಲ್ಲಿ ತೊಗೊಂಡಿದ್ದು ಗಾಡಿ ಏನಾದರೂ ಆಗಿಬಿಡುತ್ತಾ ಅಂತ ಒಂದು ಭಯ ಇರುತ್ತೆ. ಸೊ ಈ ಚಿಕ್ಕ ನೆಟ್ಟರಷ್ಟು, ಆಮೇಲೆ ಬೋಲ್ಟ್ ಅವಾಗವಾಗ ಲೂಸ್ ಆಗಿಬಿಡೋದು, ಇಲ್ಲ ಅಂದರೆ ಚೈನ್ ಲೂಸ್ ಆಗೋದು, ಈ ಚಿಕ್ಕದಕ್ಕೆಲ್ಲ ಹಿಂದಿ ಯೂಟ್ಯೂಬರ್ಸ್ ಎಲ್ಲ ಮಾಡ್ತಾರೆ ಗೊತ್ತಾ, ದೊಡ್ಡದಾಗೇನೋ ಆಗೋಗಿತ್ತು ಅಂತ. ಸೊ ಆ ಥರ ಎಕ್ಸಾಜುರೇಟ್ ಮಾಡಿ ನಾನು ಯಾವತ್ತೂ ಯಾವುದೂ ಹೇಳಲ್ಲ, ಯಾಕಂದರೆ ಒಂದು ಗಾಡಿ ತೊಗೊಂಡಾಗ ಚಿಕ್ಕ ಫಾಲ್ಟ್ಗಳೆಲ್ಲ ಇದ್ದೇ ಇರುತ್ತೆ. ಸೊ ನಾರ್ಮಲಾಗಿ ಈಗ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತೊಗೊಳ್ಳಿ, ನನ್ನ ಹಳೆ ಗಾಡಿ, ಅದರಲ್ಲಿ ಇತ್ತು ವೈಬ್ರೇಷನ್ ಇತ್ತು. ಆವಾಗವಾಗ ಲೈಕ್ ತೀರಾ ಲಾಂಗ್ ಹೋದಾಗ ಸೈಲೆನ್ಸರ್ ಹತ್ರ ಎಲ್ಲ ಬೋಲ್ಟ್ ಲೂಸ್ ಆಗಿಬಿಡೋದು, ಒಂದೊಂದು ಸರಿ ಸೈಲೆನ್ಸರ್ ಹಂಗಂಗೆ ಬಿದೋಗೋದು. ಅವೆಲ್ಲ ಏನು ದೊಡ್ಡ ವಿಷಯ ಅಲ್ಲ ಗುರು, ವಾಪಸ್ ತೆಗೆದು ಹಾಕ್ಕೊಂಡು ಮತ್ತೆ ಓಡಿಸ್ಕೊಂಡು ಹೋಗ್ತಾ ಇರಬೇಕು. ಸೊ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಲೈಕ್ ಗಾಡಿ ಅಂಥ ದೊಡ್ಡ ಇಶ್ಯೂ ಅಲ್ಲ. ಈಗ KTM ನೋಡಿರ್ಬೋದು ನೀವು, ಸಡನ್ನಾಗಿ ಇಂಜಿನ್ ಸೀಸ್ ಆಗಿಬಿಡುತ್ತೆ, ಕೂಲೆಂಟ್ ಎಲ್ಲ ಲೀಕ್ ಆಗಿಬಿಡುತ್ತೆ. ಆ ಥರ ಎಲ್ಲ ದೊಡ್ಡದೇನಾದರೂ ಆಯಿತು ಅಂದರೆ ಹೌದಪ್ಪ ಅಂತ ಟೆನ್ಷನ್ ತೊಗೋಬೇಕು. ಈ ನೆಟ್ಟು ಬೋಲ್ಟು ಲೂಸ್ ಆಗಿರೋದ್ರಿಂದೆಲ್ಲ ನಾನು ಅಷ್ಟೊಂದೇನು ತಲೆ ಕೆಡಿಸ್ಕೊಂಡಿಲ್ಲ. ಈ ರಶ್ದು ಏನು ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಸರ್ವಿಸ್ ಸೆಂಟ್ರಿಗೆ ಇಲ್ಲ ಅಂದರೆ ಶೋರೂಮ್ಗೆ ಹೋದರೆ ಚೇಂಜ್ ಮಾಡ್ತಾರೆ ಬಿಡು ಅಂದ್ಕೊಂಡಿದ್ದೆ. ಅವ್ರಿಗೆ ಇರಲಿ ಅಂತ ಒಂದು ಫೋನ್ ಮಾಡಿದಾಗ, ಇಲ್ಲ ಸರ್ ಹೊಸ ಗಾಡಿ ಅಂದಾಗ ಬನ್ನಿ ನಾವೇ ಚೇಂಜ್ ಮಾಡಿಕೊಡ್ತೀವಿ, ಡೆಲಿವರಿ ಇದ್ರ ಮೇಲೆ ಚೆಕ್ ಮಾಡೋಣ, ನಾವೇ ಮಾಡಿಕೊಡ್ತೀವಿ ಅಂದು. ಸೊ ನನಗೂ ಸ್ವಲ್ಪ ಖುಷಿ ಆಯಿತು, ಇಲ್ಲ ಒಳ್ಳೆ ಜಾಗದಲ್ಲಿ ತೊಗೊಂಡಿದ್ದೀನಿ ಅಂತ. ಗಾಡಿ ಇನ್ನೊಂದು 2 ದಿನದಲ್ಲಿ ಡೆಲಿವರಿ ಕೊಟ್ಟಿದ್ದು ಬೇರೆ. ಸೊ ಶೋರೂಮ್ ಚೆನ್ನಾಗಿದೆ ಅಂತ ನನಗೂ ಅನ್ನಿಸ್ತು. ಸೊ ಬನ್ನಿ ಡೈರೆಕ್ಟಾಗಿ ಶೋರೂಮ್ ಹತ್ರ ಹೋಗೋಣ. ಬನಶಂಕರಿ ಶೋರೂಮ್ ಹತ್ರ ಹೋಗಿ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ, ಅವರ ಒಪಿನಿಯನ್ ಏನು ಅಂತ. ಯಾಕಂದರೆ ನಾನು 2 ಸರಿ ವಾಶ್ ಮಾಡಿರೋದು, ಒಂದು PPF ಮಾಡಬೇಕಾದ್ರೆ ಒಂದು ಮಳೇಲಿ ನೆಂದಿರೋದು ಅಷ್ಟೇ. ಸೊ ಜಾಸ್ತಿ ಎಲ್ಲ ಏನು ನೀರಲ್ಲೂ ಬಿಟ್ಟಿಲ್ಲ ಗಾಡಿ, ಕವರೆಲ್ಲ ಹಾಕಿಟ್ಟಿರ್ತೀನಿ, ನೋಡೋಣ ಏನಾಗುತ್ತೆ ಅಂತ. ನಾವು ಶೋರೂಮ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ, ಇದು ಮೊನ್ನೆನೇ ತೊಗೊಂಡಿದ್ದು ಗಾಡಿ, ಲಾಸ್ಟ್ ವೀಕು. ಈ ಥರ ರೆಸ್ಟ್ ಬಂದುಬಿಟ್ಟಿತ್ತು, ಅದಕ್ಕೆ ತೋರಿಸ್ದೆ, ಬನ್ನಿ ಚೇಂಜ್ ಮಾಡಿಕೊಡ್ತೀನಿ ಅಂದು. ಓ ಇದೇನಾ ಟೂರಿಂಗ್ ವಿಂಡ್ಶೀಲ್ಡ್? ಇದು ಒಂದು ಸ್ವಲ್ಪ ಹೈಟ್ ಇದೆ, ಒಂದಿಷ್ಟು ಹೈಟ್ ಬರುತ್ತೆ, 3-4 ಸಾವಿರ. ಹಾಂ ಇದು ನೆನ್ನೆ ಹಾಕ್ಸಿದೆ, ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂತ. ಇದು ನೋಡಿ, ಇದು 3ನೇ ದಿನಕ್ಕೆ ಬಂದಿತ್ತು. ನಾನೇ ಇಲ್ಲಿ ಗಂಧಾಗಿಂದ ಹಚ್ಚಿರ್ತಾರೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ. ಗಂಧ ಅಲ್ಲ, ಆಮೇಲೆ ವೆಸ್ಟು ಅಂತ ಗೊತ್ತಾಯಿತು.
ಪೂಜೆ ಮಾಡ್ಬೇಕಾ ಏನೋ ಹಾಕಿರ್ತಾರೆ ಅನ್ಕೊಬಿಟ್ಟಿದ್ದೆ, ಅಷ್ಟೇ ಅದು. ಒಂದು 2 ನಿಮಿಷ ಸರ್ ಕುತ್ಕೊಳ್ಳಿ, ಗಾಡಿ ಇಳಿಸ್ತಾರೆ. ಏನಕ್ಕಾಗಿರ್ಬೋದು ಹೊಸ ಗಾಡೀಲಿ? ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ, ಹೇಳ್ಬಿಟ್ಟು ಹೇಳ್ತೀನಿ. ಓಕೆ, ಅವತ್ತಿಲ್ಲಿ ತೊಗೊಂಡೋಗ್ಬೇಕಾ ಮಳೇಲಿ ನೆನೀತು, ಅವತ್ತು ಒಂದ್ಸಲಿ ಒದ್ದೆ ಆಯಿತು, ನೆನೀತು ಅಂದ್ಬಿಟ್ಟು ಒಂದು ವಾಶ್ ಮಾಡಿಸಿದೆ, ಆವಾಗ ಒಂದ್ಸಲಿ ನೆನೀತು, ಅಷ್ಟೇ. ಡನ್. ಸೊ ಇವಾಗ ಮ್ಯಾನೇಜರ್ ಹತ್ರ ಮಾತಾಡಿದ್ವಿ, ಅಲ್ಲಿ ನೋಡ್ಬೋದು ಅವರೇನೆ ಮ್ಯಾನೇಜರು. ಸೊ ಏನಂದರೆ ಇದು ನಾರ್ಮಲಾಗಿ ಮಳೆಲೆಲ್ಲ ನಿಲ್ಲಿಸಿದಾಗ ಒಂದೊಂದ್ಸಲಿ ಆಗುತ್ತೆ ಅಂತ ಈ ಥರ. ಅದೊಂದು ನನಗೆ ಅದೇನೋ ಅವ್ರು ಹೇಳಿದ್ದು ರೀಸನ್ ಇಷ್ಟ ಆಗಲಿಲ್ಲ. ಇಟ್ಸ್ ಓಕೆ, ಅವ್ರು ಚೇಂಜ್ ಮಾಡಿಕೊಡ್ತೀನಿ, ಸರ್ವಿಸ್ ಸೆಂಟ್ರಿಗೆ ಹೋಗಿ ಅವ್ರು ಚೇಂಜ್ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಇಲ್ಲ WD-40 ಎಲ್ಲ ಯೂಸ್ ಮಾಡ್ಕೊಳ್ಳಿ ಆವಾಗ ಹೋಗುತ್ತೆ, ಇಲ್ಲ ಡ್ರೈ ವಾಶ್ ಮಾಡ್ಕೊಳ್ಳಿ ಲೈಕ್ ಮಳೆ ಬಂದಾಗ ಅಂತ ಹೇಳಿದ್ರು. ನಂದು ಕ್ಲಾಸಿಕಲ್ಲು ಇದುವರೆಗೂ 6 ಇಯರ್ಸಿಂದ ನಾನು ಕ್ಲಾಸಿಕ್ ಓಡಿಸಿದ್ದೀನಿ, ಗೊತ್ತಾಯ್ತಾ? 75,000 ಓಡಿಸಿದ್ದೀನಿ. ಒಂದು ದಿನ ಒಂದು ನೆಟ್ಟು ಯಾವುದು ರೆಸ್ಟ್ ಹಿಡ್ದಿಲ್ಲ. ಹಳೆ ಹುಲಿ ಅದು ಅಲ್ಲ ಗುರು, ಈ ಥರ ಎಲ್ಲ ಹೇಳ್ಬೋದಾ ಅಂತ. ರಾಯಲ್ ಎನ್ಫೀಲ್ಡಲ್ಲಿ ಈ ಥರನೂ ಅಲ್ಲ, ಈ ಥರ ಒಂದು ಲೇಮ್ ರೀಸನ್ನು ಕೊಡ್ಬೋದಾ ಅಂತ ರಾಯಲ್ ಎನ್ಫೀಲ್ಡ್ ಅವರು. ಎಷ್ಟು ಸಖತ್ತಾಗಿ ಹೇಳೋದು ಮಳೆ ನಿಲ್ಲಿಸ್ಬೇಡಿ ಅಂತ. ನಂದು ಸೀರಿಯಸ್ ಆಗಿ ಇವಾಗ ಲಿಟ್ರಲಾಗಿ ಹೇಳಿದ್ರೆ ಇವಾಗಿಂದ 3 ತಿಂಗಳಿಗೆ ಒಂದು 5ರಿಂದ 6 ರೈಡ್ ಅದು ಮಿನಿಮಮ್ ಅಂತ ಹೋಗ್ತೀನಿ ಮಳೆಯಲ್ಲಿ. ಸೊ ಇವ್ರು ಮಳೇಲಿ ಹೋದಾಗ ಡ್ರೈ ಮಾಡ್ಕೊಳ್ಳಿ ಅಂದರೆ ನಾನು ಈ ಜಾಗಕ್ಕೆ ಕ್ಲೋಸ್ ಮಾಡ್ಕೊಂಡು ಇಟ್ಕೋಬೇಕು ಅಷ್ಟೇ. ಅವೆಲ್ಲ ಆಗದಿರೋ ಕತೆಗಳು. ಸೊ ಇವಾಗ ತೊಗೊಂಡೋಗ್ತೀನಿ, ತೊಗೊಂಡೋಗ್ಬಿಟ್ಟು ಶಿಸ್ತಾಗಿ ಚೇಂಜ್ ಮಾಡು, ಇಲ್ಲ ಏನು ಮಾಡ್ತೀಯ ನೋಡೋದು, ಅಷ್ಟು ಹೋಗ್ಬೇಕು ನನಗೆ ಅಂತೀನಿ. ನಾನೆಲ್ಲ ಹೊಸದು ಇವರೇ ಹಾಕ್ಕೊಡ್ತಾರೆ ಅಂದ್ಕೊಂಡೆ, ಅದಕ್ಕೆ ನಾನು ಸುಮ್ಮನೆ ಇದ್ದೆ ಹೊಸದು ಹಾಕೋರ್ಗು. ನಾವು ಕ್ಲೀನ್ ಮಾಡಿಕೊಡ್ತೀನಿ, ಕ್ಲೀನ್ ಮಾಡೋದು ನನಗೂ ಗೊತ್ತು. ಸೊ ಇವಾಗ ಅವರು ಫೋನ್ ಮಾಡಿದಾಗ ಇದು ಚೇಂಜ್ ಮಾಡಿಕೊಡ್ತೀನಿ ಅಂದಿದ್ದಕ್ಕೆ ನಾನು ಸಮಾಧಾನವಾಗಿದ್ದೆ. ನನ್ನ ಹತ್ರನೇ WD-40 ಇದೆ. ಸೊ WD-40 ಹಾಕಿದ್ರೆ ಆರಾಮಾಗಿ ಅದೇ ಹೋಗುತ್ತೆ, ನನಗೆ ಗೊತ್ತು. ನಾನು ಇಲ್ಲಿಂದ 100-200 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಬರೋ ಬದಲು ಅದನ್ನೇ ಮಾಡ್ತಿದ್ದೆ ಅಲ್ವಾ. ಸೊ ಹೊಸದು ಹಾಕ್ಕೊಡ್ತಾರೆ ಅಂದ್ಬಿಟ್ಟು ಬಂದಿದ್ದೀನಿ. ನೋಡೋಣ ಇನ್ನು ಸರ್ವಿಸ್ ಸೆಂಟ್ರಲ್ಲಿ ಏನು ಕತೆ ಹೇಳ್ತಾರೆ ಅಂತ ನೋಡೋಣ. ಇದು ನನಗೆ ಇಷ್ಟ ಆಗಲಿಲ್ಲ ಗುರು, ಆ್ಯಕ್ಚುಲಾಗಿ ಇಷ್ಟ ಆಗಲಿಲ್ಲ. ನಾನು ಇದುವರೆಗೂ ಇದರಲ್ಲಿ ಏನೇ ಇತ್ತು ಅಂದರೂ ನಾನು ಪರವಾಗಿಲ್ಲ ಅಂತಿದ್ದೆ, ಬಟ್ ಇದು ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ. ನೋಡೋಣ ಇನ್ನು ಹೋದಾಗ ಏನೇನೆಲ್ಲ ಮಾಡ್ತಾರೆ ಅಂತ. ಸೊ ನಾವು ಇವಾಗ ಸರ್ವಿಸ್ ಸೆಂಟರ್ ಹತ್ರ ಹೋಗಿ ನೋಡೋಣ ಅವ್ರೇನು ಮಾಡ್ತಾರೆ ಅಂತ. ಸರ್ವಿಸ್ ಸೆಂಟರ್ ವಾಟ್ಸಪ್ಪಲ್ಲಿ ಮಾಡ್ತೀರಾ? ಸೊ ನೀವೆಲ್ಲ ನೋಡಿದ್ವಿ. ಇವಾಗ ಶೋರೂಮ್ ಹತ್ರ ಹೋಗಿದ್ವಿ, ಶೋರೂಮ್ ಅಂತಿದ್ವಿ, ಸರ್ವಿಸ್ ಸೆಂಟರ್ ಹತ್ರ ಹೋಗಿದ್ದೆ. ಸರ್ವಿಸ್ ಸೆಂಟರ್ ಹತ್ರ ಹೋದಾಗ ಲೈಕ್ ಈ ಶೋರೂಮ್ ಹತ್ರ ಮಾತಾಡೋದು ಗೊತ್ತಾ ಸರ್, ಇದು ಮಳೆ ನೀರು ಬಿದ್ದಾಗ ಹಂಗೆ ಆಗುತ್ತೆ, ಮಳೆಲೆಲ್ಲ ಜಾಸ್ತಿ ಇದು ಮಾಡಬೇಡಿ ಅಂತ. ಗಾಡಿ ಇರೋದೇ ಅಡ್ವೆಂಚರು. ಸೊ ಮಳೆಲೆಲ್ಲ ಓಡಿಸ್ತೀವಿ, ಕೆಸ್ಸು ಮಳೆ ಒದ್ದೆಲ್ಲ ಹಾಗೆ ಆಗುತ್ತೆ. ಸೊ ಶೋರೂಮಲ್ಲಿ ಕೊಟ್ಟಿದ್ದ ರೀಸನ್ಕಿಂತ ನನಗೆ ಸರ್ವಿಸ್ ಸೆಂಟ್ರ್ ಅವ್ರು ಹೇಳಿದ್ದು ಲೈಕ್ ಪೊಲೈಟಾಗಿ ಹ್ಯಾಂಡಲ್ ಮಾಡೋದು, ತುಂಬಾ ನೀಟಾಗಿ ಬಂದು ಚೆಕ್ ಮಾಡಿ ಒಂದು ವೀಡಿಯೋ ತೊಗೊಂಡೋಗಿ ಒಂದು ಫೋಟೋ ತೊಗೊಂಡೋಗಿ ಅಪ್ಲೋಡ್ ಮಾಡಿ ಕೇಳಿದ್ವು. ಅಲ್ಲಿ ಚೇಂಜ್ ಮಾಡಿಕೊಡಿ ಅಂತ ಒಂದು ಇದು ಮಾಡೋದು. ಸೊ ಇವಾಗ ಚೇಂಜ್ ಮಾಡಬೇಕು ಅಂದಾಗ ಸ್ಟಾಕ್ ಬೇಕಾಗಿತ್ತು, ಇದಕ್ಕೂ ಸ್ಟಾಕ್ ಇರಲಿಲ್ಲ. ಆ್ಯಕ್ಚುಲಾಗಿ ಇಲ್ಲಿ 1 2 3 4 5 ಬೋಲ್ಟ್ ಇದೆ. ಸೊ 5ರಲ್ಲಿ 3 ಮಾತ್ರ ವರ್ಕಿಂಗು, 2 ಡಮ್ಮಿ ಅಂತೆ. ಸೊ ಆ 2 ಡಮ್ಮಿ ಚೇಂಜ್ ಮಾಡೋದು ಬೇಡ, 3 ಮಾತ್ರ ಮಾಡ್ತೀವಿ ಅಂದು. ನಾನು ಸರ್ ಮಾಡ್ತೀರಾ, ಎಲ್ಲ ಮಾಡಿಕೊಟ್ಬಿಡಿ, ಸುಮ್ಮನೆ ಯಾಕೆ ನಾನು ಪೂರ್ತಿ ಕಾಸು ಕೊಟ್ಟಿದ್ದೀನಿ, ನೀವು ಪೂರ್ತಿ ಚೇಂಜ್ ಮಾಡಿಕೊಟ್ಬಿಡಿ ಅಂದೆ. ಸೊ 5ಕ್ಕೂ ಚೇಂಜ್ ಮಾಡೋದಕ್ಕೆ ಸದ್ಯಕ್ಕೆ 1 ವಾರ ವೆಯ್ಟ್ ಮಾಡಬೇಕಂತೆ. ಸೊ 1 ವಾರ ವೆಯ್ಟ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಸರ್ವಿಸಿಗೆ ಬಂದಾಗ ಕೊಡೋಣ ಅಂದ್ಕೊಂಡೆ, ಇನ್ನೂ 190 ಕಿಲೋಮೀಟರ್ಸು. ಸೊ ಫಸ್ಟ್ ಸರ್ವಿಸಿಗೆ ಬಂದಾಗ ಕೊಟ್ಟು ಚೇಂಜ್ ಮಾಡಿಸ್ಕೋತೀನಿ. ಬಟ್ ನನಗೆ ಅನಿಸಿದ್ದೇನೆಂದರೆ ಸರ್ವಿಸ್ ಸೆಂಟ್ರವರು 450 ಗಾಡಿ ತೊಗೊಂಡೋಗಿ ಏನೋ ಇಶ್ಯೂ ಅಂದಾಗ ಒಂದು ಎಕ್ಸ್ಟ್ರಾ ಕೇರ್ ತೊಗೊಂಡು ಮಾಡ್ತಿದ್ದಾರೆ. ಯಾಕಂದರೆ ಲೈಕ್ ಹೊಸ ಗಾಡಿ ಹೊಸ ಪ್ರಾಬ್ಲಮ್ಗಳು ಬರ್ತವೆ. ಫಸ್ಟ್ ಸ್ಲಾಟು ಸೆಕೆಂಡ್ ಸ್ಲಾಟಲ್ಲೆಲ್ಲ ಸ್ವಲ್ಪ ಚಿಕ್ಕ ಮೈನರ್ ಇಶ್ಯೂಸ್ ಇರ್ತವೆ. ಆಮೇಲೆ ಗಾಡಿ ಹೊಸದಾಗಿರೋದ್ರಿಂದ ಅವ್ರಿಗೂ ಗೊತ್ತಿರೋದಿಲ್ಲ ಏನಾಗ್ತಾ ಇದೆ ಅಂತ. ಸೊ ಸ್ವಲ್ಪ ಎಲ್ಲ ಹೊಸದೆಲ್ಲ ಇರುತ್ತೆ, ಅದಕ್ಕೆ ಅವರು ಎಕ್ಸ್ಟ್ರಾ ಕೇರ್ ತೊಗೊಂಡು ಮಾಡಿಕೊಡ್ತಾರೆ. ನೀವೇನೇ ಪ್ರಾಬ್ಲಮ್ ಹೇಳಿದ್ರು ಕೇಳಿಸ್ಕೊಂಡು ಹಿಂಗೆ ಹಾಗೆ ಅಂತೆಲ್ಲ ಮಾಡಿಕೊಡ್ತಾರೆ. ನಂಗೆ ಅದು ಸಖತ್ ಇಷ್ಟ ಆಯಿತು. ಬಟ್ ಶೋರೂಮ್ಗಳಲ್ಲಿ ನಿಮಗೆ ಗೊತ್ತು ಒಂದೊಂದ್ಸಲಿ ಆ್ಯಟಿಟ್ಯೂಡ್ ಎಲ್ಲ ಇರುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಡೋಂಟ್ ವರಿ ಗೈಸ್, ನಿಮ್ಮ ಗಾಡಿಗಳಿಗೂ ಏನಾದರೂ ಆಯಿತು ಅಂದರೆ ಆರಾಮಾಗಿ ತೊಗೊಂಡೋಗಿ ಶೋರೂಮ್ ಸರ್ವಿಸ್ ಸೆಂಟ್ರಲ್ಲಿ ಮಾಡಿಕೊಡ್ತಾರೆ. ಶೋರೂಮ್ಗೆಲ್ಲ ಹೋಗಿ ಕೇಳೋಕ್ಕೆಲ್ಲ ಏನು ಹೋಗಬೇಡಿ. 1 ಸಲ ಮಾಡಿಕೊಡ್ತೀವಿ, 2 ಸಲ ಮಾಡಿಕೊಡ್ತೀವಿ, 10 ಸಲ ಅದು ಮಾಡಿಕೊಡ್ಬೇಕು. ಯಾಕಂದರೆ ನಾವು ಗಾಡಿಗೆ ದುಡ್ಡು ಕೊಟ್ಟಿದ್ದೀವಿ. ಸೊ ಅವ್ರು 1 ಸಲ ಮಾಡಿಕೊಡ್ತೀವಿ, 2ನೇ ಸಲಿಂದ ನೀವು ನೋಡ್ಕೋಬೇಕು ಅಂದೆಲ್ಲ ಆಗಲ್ಲ. ಯಾಕಂದ್ರೆ ಗಾಡಿಗೆ ನಾವು ಫುಲ್ ದುಡ್ಡು ಕೊಟ್ಟಿರ್ತೀವಿ, ಹೆಂಗೆ ಏನು ಅಂತ ಕೇಳ್ದೇ ಕೊಟ್ಟಿರ್ತೀವಿ. ಸೊ ಆದ್ದರಿಂದ ಅದನ್ನು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೇನ್ ಥಿಂಗ್ ಅಂತ ನನ್ನ ಪ್ರಕಾರ. ಸೊ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಈಗ ಸುಮ್ಮನೆ ಕಮೆಂಟಲ್ಲಿ ಎಲ್ಲರೂ ರಾಯಲ್ ಎನ್ಫೀಲ್ಡ್ ಎಲ್ಲ ಇಷ್ಟೇ ಅಂದರೆ ಎಲ್ಲ ಗಾಡಿಲೂ ಒಂದಲ್ಲ ಒಂದು ಚಿಕ್ಕದು ಇದ್ದೇ ಇರ್ತವೆ.
ಇದು ಫಸ್ಟ್ ಟೈಮ್ ನಾನೇ ನೋಡಿರೋದು ಗುರು. ನನ್ನ ಕ್ಲಾಸಿಕಲ್ಲೇ ಈ ಥರ ಅಷ್ಟೇ ಯಾವುದು ಹಿಡಿತಿರ್ಲಿಲ್ಲ. ಈ ಇದರಲ್ಲಿ ಹಿಡಿತಾ ಇದೆ ಅಂದರೆ ಅದು ಏನೂ ಆಗೋಲ್ಲ, ಒಂದು ಮೈನರ್ ಇಶ್ಯೂ ಅಷ್ಟೇ. ಒಂದು ಬೋಲ್ಟ್ ಚೇಂಜ್ ಮಾಡ್ಕೊಂಡ್ರೆ ಆಯಿತು. ಅದನ್ನೆಲ್ಲ ನಾವು ಗಾಡಿನ ಹಂಗಿದೆ ಹಿಂಗಿದೆ ಅಂತೆಲ್ಲ ಹೇಳೋಕ್ಕಾಗಲ್ಲ, ಯಾಕಂದರೆ ಗಾಡಿ ಅಷ್ಟು ಚೆನ್ನಾಗಿದೆ. ಈ ಗಾಡಿ ಇನ್ನು ಒಂದೂವರೆ ವರ್ಷ ಆದಮೇಲೆ ನೋಡಿ ನೆಕ್ಸ್ಟ್ ಲೆವೆಲಲ್ಲಿ ಬಿಲ್ಡ್ ಆಗಿರುತ್ತೆ. ಪ್ರಾಬ್ಲಮ್ಸು ಅವೆಲ್ಲ ಏನೂ ಇರೋಲ್ಲ, ಸಕ್ಕತ್ತಾಗಿರುತ್ತೆ. ನನಗಂತೂ ಹೆವಿ ಇಷ್ಟ ಆಯಿತು ಗಾಡಿ. ಬಟ್ ಈ ಚಿಕ್ಕ ಮೈನರ್ ಇಶ್ಯೂಸು ಇದರಿಂದ ಒಂದು ಸ್ವಲ್ಪ ಬೇಜಾರಾಗಿದೆ. ಈ ರ್ಯಾಶ್ ಹಿಡಿದಿಂದ ನನಗೆಲ್ಲ ಏನೂ ಅನಿಸಿಲ್ಲ ಆಗೋದು. ಸೊ ಇವಾಗ ನೀಟಾಗಿ ಮನೆಗೆ ಹೋಗೋಣ, ಒಂದು ವಾರ ಆದಮೇಲಂತೆ. ಸೊ ನೋಡೋಣ ಒಂದು ವಾರ ಆದಮೇಲೆ ಚೇಂಜ್ ಮಾಡಿಕೊಡ್ತಾರಾ ಏನು ಕತೆ ಅಂತ. ಬಟ್ ಗಾಡಿ ತೊಗೊಂಡು ಒಂದೇ ಒಂದು ವಾರಕ್ಕೆ ಈ ಥರ ಆಯಿತು ಅಂದಾಗ ನಮಗೂ ಅನಿಸುತ್ತೆ ಏನು ಗುರು ಇದು ಅಂತ. ಡೋಂಟ್ ವರಿ, ಬಿ ಹ್ಯಾಪಿ ಅಷ್ಟೇ. ಸೊ ಇದು ಬಗ್ಗೆ, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಗೇನು ಅನ್ನಿಸ್ತು? ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಶೆರ್ಪಾ ಇದು ಬಗ್ಗೆ ನಿಮ್ಗೇನು ಅನ್ನಿಸ್ತು? ನಮ್ಮ ಬೇರೆ ವೀಡಿಯೋಸ್ ಎಲ್ಲ ನೋಡಿ, PPF ಮಾಡಿಸಿದ್ದೀವಿ, ಎಕ್ಸಸೈಸ್ ಹಾಕ್ಸಿದ್ದೀವಿ, ಅವೆಲ್ಲ ವೀಡಿಯೋಸ್ ಇದೆ, ಡೆಲಿವರಿ ವೀಡಿಯೋ ಇದೆ. 450 ಅಂತ ಒಂದು ಪ್ಲೇ ಲಿಸ್ಟೇ ಮಾಡಿದ್ದೀನಿ. ಸೊ ಹೋಗಿ ನೋಡಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ರಿಗೂ ಸಪೋರ್ಟ್ ಮಾಡಿ, ಕನ್ನಡ ಮೋಟೋ ವ್ಲಾಗರ್ಸ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ, ನಮ್ಮ ಬಾಯ್ಸ್ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.